ಬಜೆಟ್ ಅನ್ನ ಸ್ವಾಗತಿಸಿದ್ದಾರೆ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷೆ ಕಾಂತಾ ನಾಯ್ಕ್. ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸಿಎಂ ಘೋಷಣೆ ಮಾಡಿದ್ದಾರೆ. 2,000 ಜನರಿಗೆ ಕೌಶಲ್ಯ ತರಬೇತಿ ಯೋಜನೆ ಘೋಷಣೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ವರ್ಷಕ್ಕೊಮ್ಮೆ ಸ್ಕಿಲ್ ಒಲಿಂಪಿಕ್ಸ್, ಕರ್ನಾಟಕದಲ್ಲಿ ಇಂಡಿಯಾ ಸ್ಕಿಲ್ ಮಾಡಲಾಗುತ್ತೆ. ಬಂಜಾರ ಜನಾಂಗಕ್ಕೆ ಕಸೂತಿ ತರಬೇತಿಯನ್ನ ನೀಡಲಾಗುವುದು ಅಂತ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಸ್ವಾಗತಿಸಿದ್ದಾರೆ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷೆ ಕಾಂತಾ ನಾಯ್ಕ್. ಮೊಟ್ಟ ಮೊದಲಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು 16ನೇ ಬಜೆಟು ಭಾಳ ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ. ಅದರೊಂದಿಗೆ ನಮ್ಮ ಇಲಾಖೆಯ ಸಚಿವರಾದ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಕೌಶಲ್ಯ ಅಂದರೆ ಬಹಳ ಮಹತ್ವದ ಇಲಾಖೆ. ಕೌಶಲ್ಯ ಅಭಿವೃದ್ಧಿ ಅಂದರೆ ಒಂದು ಮಕ್ಕಳಲ್ಲಿಂದ ಹಿಡಿದು ಯುವಕರಿಗೆ ಎಲ್ಲರಿಗೂ ಕೌಶಲ್ಯ ಬೇಕಾಗತ್ತೆ. ಹಾಗಾಗಿ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದರಷ್ಟು ಎಲ್ಲನೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲೇ ಹೇಳಬೇಕಾದ್ರೆ, ಈಗ ಕೌಶಲ್ಯ ಅಂದರೆ ಬರೀ ಒಂದು ಎಜುಕೇಷನ್ ಮುಗಿದ ತಕ್ಷಣ ಆಗಲ್ಲ, ಒಂದು ಶಾಲೆಯ ಹಂತದಲ್ಲೇ ಆಗಬೇಕು ಆ ಕೌಶಲ್ಯಗಳು. ಹಾಗಾಗಿ ನಮ್ಮ ಈ ಯಾವ ವೃತ್ತಿ ಆಯ್ಕೆ ಮಾಡ್ಕೋಬೇಕು ಮಕ್ಕಳು ಅಂತ ಹೇಳಿ 8th ಸ್ಟ್ಯಾಂಡರ್ಡಿಂದನೇ ನಾವು 8th, 9th, 10th ಹೀಗೆ ಮಕ್ಕಳಿಂದನೇ ಕೌಶಲ್ಯದ ಬಗ್ಗೆ ಅರಿವು ಮೂಡಿಸ್ಕೊಂಡು ಯಾವ ವಿದ್ಯೆ ಓದಿದರೆ ಮುಂದೆ ಯಾವ ಕೌಶಲ್ಯ ಮಾಡಿದರೆ ಯಾವ ವೃತ್ತಿ ಸಿಗ್ಬೋದು, ಯಾವ ರೀತಿಯಾಗಿ ಹೋಗ್ಬೋದು ಅಂತ ಒಂದು ಅವೇರ್ನೆಸ್ಗೆ ನಾವು ಇದೊಂದು ಕೌಶಲ್ಯ ನನ್ನ ವೃತ್ತಿ ನನ್ನ ಆಯ್ಕೆ ಮೂಲಕ 2,000 ಜನರಿಗೆ ಕೌಶಲ್ಯ ತರಬೇತಿ ಯೋಜನೆ ಘೋಷಣೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ವರ್ಷಕ್ಕೊಮ್ಮೆ ಸ್ಕಿಲ್ ಒಲಿಂಪಿಕ್ಸ್, ಕರ್ನಾಟಕದಲ್ಲಿ ಇಂಡಿಯಾ ಸ್ಕಿಲ್ ಮಾಡಲಾಗುತ್ತೆ. ಬಂಜಾರ ಜನಾಂಗಕ್ಕೆ ಕಸೂತಿ ತರಬೇತಿಯನ್ನ ನೀಡಲಾಗುವುದು ಅಂತ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಸ್ವಾಗತಿಸಿದ್ದಾರೆ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷೆ ಕಾಂತಾ ನಾಯ್ಕ್. ಮೊಟ್ಟ ಮೊದಲಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು 16ನೇ ಬಜೆಟು ಭಾಳ ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ. ಅದರೊಂದಿಗೆ ನಮ್ಮ ಇಲಾಖೆಯ ಸಚಿವರಾದ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಕೌಶಲ್ಯ ಅಂದರೆ ಬಹಳ ಮಹತ್ವದ ಇಲಾಖೆ. ಕೌಶಲ್ಯ ಅಭಿವೃದ್ಧಿ ಅಂದರೆ ಒಂದು ಮಕ್ಕಳಲ್ಲಿಂದ ಹಿಡಿದು ಯುವಕರಿಗೆ ಎಲ್ಲರಿಗೂ ಕೌಶಲ್ಯ ಬೇಕಾಗತ್ತೆ. ಹಾಗಾಗಿ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದರಷ್ಟು ಎಲ್ಲನೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲೇ ಹೇಳಬೇಕಾದ್ರೆ, ಈಗ ಕೌಶಲ್ಯ ಅಂದರೆ ಬರೀ ಒಂದು ಎಜುಕೇಷನ್ ಮುಗಿದ ತಕ್ಷಣ ಆಗಲ್ಲ, ಒಂದು ಶಾಲೆಯ ಹಂತದಲ್ಲೇ ಆಗಬೇಕು ಆ ಕೌಶಲ್ಯಗಳು. ಹಾಗಾಗಿ ನಮ್ಮ ಈ ಯಾವ ವೃತ್ತಿ ಆಯ್ಕೆ ಮಾಡ್ಕೋಬೇಕು ಮಕ್ಕಳು ಅಂತ ಹೇಳಿ 8th ಸ್ಟ್ಯಾಂಡರ್ಡಿಂದನೇ ನಾವು 8th, 9th, 10th ಹೀಗೆ ಮಕ್ಕಳಿಂದನೇ ಕೌಶಲ್ಯದ ಬಗ್ಗೆ ಅರಿವು ಮೂಡಿಸ್ಕೊಂಡು ಯಾವ ವಿದ್ಯೆ ಓದಿದರೆ ಮುಂದೆ ಯಾವ ಕೌಶಲ್ಯ ಮಾಡಿದರೆ ಯಾವ ವೃತ್ತಿ ಸಿಗ್ಬೋದು, ಯಾವ ರೀತಿಯಾಗಿ ಹೋಗ್ಬೋದು ಅಂತ ಒಂದು ಅವೇರ್ನೆಸ್ಗೆ ನಾವು ಇದೊಂದು ಕೌಶಲ್ಯ ನನ್ನ ವೃತ್ತಿ ನನ್ನ ಆಯ್ಕೆ ಮೂಲಕ 2,000 ಜನರಿಗೆ ಕೌಶಲ್ಯ ತರಬೇತಿ ಯೋಜನೆ ಘೋಷಣೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ವರ್ಷಕ್ಕೊಮ್ಮೆ ಸ್ಕಿಲ್ ಒಲಿಂಪಿಕ್ಸ್, ಕರ್ನಾಟಕದಲ್ಲಿ ಇಂಡಿಯಾ ಸ್ಕಿಲ್ ಮಾಡಲಾಗುತ್ತೆ. ಬಂಜಾರ ಜನಾಂಗಕ್ಕೆ ಕಸೂತಿ ತರಬೇತಿಯನ್ನ ನೀಡಲಾಗುವುದು ಅಂತ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಸ್ವಾಗತಿಸಿದ್ದಾರೆ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷೆ ಕಾಂತಾ ನಾಯ್ಕ್. ಮೊಟ್ಟ ಮೊದಲಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು 16ನೇ ಬಜೆಟು ಭಾಳ ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ. ಅದರೊಂದಿಗೆ ನಮ್ಮ ಇಲಾಖೆಯ ಸಚಿವರಾದ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಕೌಶಲ್ಯ ಅಂದರೆ ಬಹಳ ಮಹತ್ವದ ಇಲಾಖೆ. ಕೌಶಲ್ಯ ಅಭಿವೃದ್ಧಿ ಅಂದರೆ ಒಂದು ಮಕ್ಕಳಲ್ಲಿಂದ ಹಿಡಿದು ಯುವಕರಿಗೆ ಎಲ್ಲರಿಗೂ ಕೌಶಲ್ಯ ಬೇಕಾಗತ್ತೆ. ಹಾಗಾಗಿ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದರಷ್ಟು ಎಲ್ಲನೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲೇ ಹೇಳಬೇಕಾದ್ರೆ, ಈಗ ಕೌಶಲ್ಯ ಅಂದರೆ ಬರೀ ಒಂದು ಎಜುಕೇಷನ್ ಮುಗಿದ ತಕ್ಷಣ ಆಗಲ್ಲ, ಒಂದು ಶಾಲೆಯ ಹಂತದಲ್ಲೇ ಆಗಬೇಕು ಆ ಕೌಶಲ್ಯಗಳು. ಹಾಗಾಗಿ ನಮ್ಮ ಈ ಯಾವ ವೃತ್ತಿ ಆಯ್ಕೆ ಮಾಡ್ಕೋಬೇಕು ಮಕ್ಕಳು ಅಂತ ಹೇಳಿ 8th ಸ್ಟ್ಯಾಂಡರ್ಡಿಂದನೇ ನಾವು 8th, 9th, 10th ಹೀಗೆ ಮಕ್ಕಳಿಂದನೇ ಕೌಶಲ್ಯದ ಬಗ್ಗೆ ಅರಿವು ಮೂಡಿಸ್ಕೊಂಡು ಯಾವ ವಿದ್ಯೆ ಓದಿದರೆ ಮುಂದೆ ಯಾವ ಕೌಶಲ್ಯ ಮಾಡಿದರೆ ಯಾವ ವೃತ್ತಿ ಸಿಗ್ಬೋದು, ಯಾವ ರೀತಿಯಾಗಿ ಹೋಗ್ಬೋದು ಅಂತ ಒಂದು ಅವೇರ್ನೆಸ್ಗೆ ನಾವು ಇದೊಂದು ಕೌಶಲ್ಯ ನನ್ನ ವೃತ್ತಿ ನನ್ನ ಆಯ್ಕೆ ಮೂಲಕ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.